ಅದು ನ್ಯಾಯಾಂಗ ತನಿಖೆಯಲ್ಲಿ ಯಾರೂ ಅರ್ಜಿ ಹಾಕಲಿಲ್ಲ. ನನ್ನ ಮೇಲೆ ಏನು ಆಪಾದನೆ ಮಾಡಿದರು, ವಿರೋಧ ಪಕ್ಷದವರು ಹಾಕಲಿಲ್ಲ. ನನಗೆ ಬೆಂಬಲ ಕೊಟ್ಟಂಥ, ನನ್ನ ಮೇಲೆ ಆಪಾದನೆ ಮಾಡ್ತಕ್ಕಂಥ ನಮ್ಮ ಬೆಂಬಲಿತ ಪಕ್ಷದ ಶಾಸಕರು ಸಹ ಏನೂ ಅರ್ಜಿ ಹಾಕಲಿಲ್ಲ. ಆಗ ನಾನು ಅವತ್ತಿನ ಲೋಕಾಯುಕ್ತ ಅವರಿಗೆ ಸಂಪೂರ್ಣವಾಗಿ ಗಣಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಅಕ್ರಮಗಳ ಬಗ್ಗೆ ತನಿಖೆಗೆ ಆದೇಶ ಮಾಡಿದವನು ನಾನೇ. ಅಲ್ಲಿಂದ ಈ ಒಂದು ಗಣಿ ಅಕ್ರಮದ ಪ್ರಕರಣಗಳು ಪ್ರಾರಂಭ ಆಯಿತು. ನಂತರ ಲೋಕಾಯುಕ್ತ ಅವರು ಬಹುಶಃ 2010, 2009, 2011 ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟರು. 2-3 ಟ್ರಂಕ್ಗಳಲ್ಲೇ ತಂದು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. 2-3 ಟ್ರಂಕೆ ತಗೊಂಬಂದು, ನೀವೆಲ್ಲ ಬಹುಶಃ ಮರ್ತು ಬಿಟ್ಟಿದ್ದೀರೋ ಏನೋ ಗೊತ್ತಿಲ್ಲ, ಲೋಕಾಯುಕ್ತ ಕಚೇರಿಯಿಂದ. ಅದರಲ್ಲಿ 3 ಜನ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆನೂ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಎಸ್.ಎಂ. ಕೃಷ್ಣ ಅವರು, ಧರ್ಮಸಿಂಗ್ ಅವರು, ನನ್ನದು ಸಹ 3 ಸೇರಿ ಒಂದು